ಸ್ಟ್ರೋಕ್ ಬರುವ ಮುಂಚೆ ದೇಹ ನೀಡುವ ಎಚ್ಚರಿಕೆಗಳು. ಸ್ಟ್ರೋಕ್ ಎಂದರೆ ಮೆದುಳಿಗೆ ರಕ್ತ ಪೂರೈಕೆ ಏಕಾಏಕಿ ಕಡಿಮೆಯಾಗುವುದು ಅಥವಾ ರಕ್ತನಾಳ ಸಿಡಿಯುವುದರಿಂದ ಉಂಟಾಗುವ ತುರ್ತು ವೈದ್ಯಕೀಯ ಪರಿಸ್ಥಿತಿ. ಕೆಲವು ಸಂದರ್ಭಗಳಲ್ಲಿ ದೇಹವು ಸ್ಟ್ರೋಕ್ ಆಗುವ ಮೊದಲು ಕೆಲವು ಎಚ್ಚರಿಕೆ ಲಕ್ಷಣಗಳನ್ನು ತೋರಿಸಬಹುದು. ಇವುಗಳನ್ನು ನಿರ್ಲಕ್ಷಿಸಬಾರದು. 1. ಮುಖ ಒಂದು ಬದಿಗೆ ವಾಲುವುದು. ನಗಲು ಹೇಳಿದಾಗ ಅಥವಾ ಮಾತನಾಡುವಾಗ ಮುಖದ ಒಂದು ಭಾಗ ಕೆಳಗೆ ಬಿದ್ದಂತೆ ಕಾಣಬಹುದು. 2. ಕೈ ಅಥವಾ ಕಾಲಿನಲ್ಲಿ ಹಠಾತ್ ದುರ್ಬಲತೆ. ವಿಶೇಷವಾಗಿ ದೇಹದ ಒಂದು ಬದಿಯ ಕೈ ಅಥವಾ ಕಾಲು ದುರ್ಬಲವಾಗುವುದು ಅಥವಾ ಮರಗಟ್ಟಿದಂತೆ ಅನುಭವವಾಗುವುದು. 3. ಮಾತಿನಲ್ಲಿ ತೊಂದರೆ. ಪದಗಳು ಸ್ಪಷ್ಟವಾಗಿ ಬರದೇ ಇರುವುದು, ಮಾತನಾಡಲು ಕಷ್ಟವಾಗುವುದು ಅಥವಾ ಇತರರ ಮಾತು ಅರ್ಥವಾಗದಿರುವುದು. 4. ಹಠಾತ್ ದೃಷ್ಟಿ ಸಮಸ್ಯೆ. 1 ಅಥವಾ 2 ಕಣ್ಣುಗಳಲ್ಲಿ ದೃಷ್ಟಿ ಮಸುಕಾಗುವುದು, ವಿಚಿತ್ರ ಕಾಣುವುದು ಅಥವಾ ದೃಷ್ಟಿ ಕಳೆದುಕೊಳ್ಳುವುದು. 5. ತೀವ್ರ ತಲೆನೋವು. ಯಾವುದೇ ಕಾರಣವಿಲ್ಲದೆ ಜೀವನದಲ್ಲೇ ಮೊದಲ ಬಾರಿಗೆ ಅನುಭವಿಸುವಷ್ಟು ತೀವ್ರ ತಲೆನೋವು ಕಾಣಿಸಿಕೊಳ್ಳುವುದು. 6. ನಡೆಯಲು ಕಷ್ಟ, ಸಮತೋಲನ ಕಳೆದುಕೊಳ್ಳುವುದು, ತಲೆ ಸುತ್ತುವುದು ಅಥವಾ ನಡೆಯುವಾಗ ಅಸ್ಥಿರವಾಗಿರುವುದು. 7. ಗೊಂದಲ ಅಥವಾ ನೆನಪಿನ ತೊಂದರೆ. ಹಠಾತ್ ಗೊಂದಲ, ಸರಳ ವಿಷಯಗಳನ್ನು ಅರ್ಥಮಾಡಿಕೊಳ್ಳಲು ಕಷ್ಟ ಅಥವಾ ನೆನಪಿನಲ್ಲಿ ವ್ಯತ್ಯಾಸ ಉಂಟಾಗುವುದು. ಫಾಸ್ಟ್ ನಿಯಮವನ್ನು ನೆನಪಿಡಿ. ಎಫ್. ಫೇಸ್ ಮುಖ ಒಂದು ಬದಿಗೆ ವಾಲಿದೆಯೇ? ಎ. ಆರ್ಮ್ ಒಂದು ಕೈ ಎತ್ತಲು ಸಾಧ್ಯವಾಗುತ್ತಿಲ್ಲವೇ? ಎಸ್. ಸ್ಪೀಚ್ ಮಾತು ಸ್ಪಷ್ಟವಾಗಿಲ್ಲವೇ? ಟಿ. ಟೈಮ್ ಈ ಲಕ್ಷಣಗಳು ಕಂಡುಬಂದರೆ ತಕ್ಷಣ ತುರ್ತು ವೈದ್ಯಕೀಯ ಸಹಾಯ ಪಡೆಯಿರಿ. ಸಮಯಕ್ಕೆ ಚಿಕಿತ್ಸೆ ದೊರೆತರೆ ಮೆದುಳಿನ ಹಾನಿಯನ್ನು ಕಡಿಮೆ ಮಾಡಬಹುದು. ಸ್ಟ್ರೋಕ್ ಅಪಾಯವನ್ನು ಕಡಿಮೆ ಮಾಡಲು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡಿ. ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ನ್ನು ನಿಯಂತ್ರಿಸಿ. ಧೂಮಪಾನ ಮತ್ತು ಮದ್ಯಪಾನವನ್ನು ತಪ್ಪಿಸಿ. ಪ್ರತಿದಿನ ವ್ಯಾಯಾಮ ಮಾಡಿ. ಆರೋಗ್ಯಕರ ಆಹಾರ ಸೇವಿಸಿ. ಸಾಕಷ್ಟು ನಿದ್ರೆ ಪಡೆಯಿರಿ. ಗಮನಿಸಿ, ಮೇಲಿನ ಲಕ್ಷಣಗಳಲ್ಲಿ ಯಾವುದಾದರೂ ಹಠಾತ್ ಕಾಣಿಸಿಕೊಂಡರೆ ಅದು ತುರ್ತು ಪರಿಸ್ಥಿತಿ. ಮನೆಯಲ್ಲೇ ಕಾಯದೆ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ತೆರಳಿ ಅಥವಾ ತುರ್ತು ವೈದ್ಯಕೀಯ ಸೇವೆಯನ್ನು ಸಂಪರ್ಕಿಸಿ. ಸಮಯಕ್ಕೆ ಚಿಕಿತ್ಸೆ ಪಡೆದರೆ ಜೀವವನ್ನು ಉಳಿಸಬಹುದು ಮತ್ತು ಶಾಶ್ವತ ಅಂಗವೈಕಲ್ಯದ ಅಪಾಯವನ್ನು ಕಡಿಮೆ ಮಾಡಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ಇಂತಹ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಉಪಯುಕ್ತ ವಿಡಿಯೋಗಳನ್ನು ನೋಡಲು ಕಾಮೆಂಟ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಬರೆಯಿರಿ.